ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನೆಲ್. ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ತಮ್ಮನ್ನ ಇಲ್ಲಿ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ಕಂಟೆಂಟ್ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ನಮ್ಮ ಮಗುವಿನ ನಾಮಕರಣದಲ್ಲಿ ಏನೆಲ್ಲ ಗಿಫ್ಟ್ಸ್ಗಳು ಬಂತು ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ನಾನು ಯೂಶ್ವಲಿ ಮನೆಯಲ್ಲೇ ಇರೋದ್ರಿಂದ ಕಂಟೆಂಟ್ ಏನೂ ಸಿಗೋಲ್ಲ. ಸೊ ಈ ಸಿಕ್ಕಿರುವಂಥದ್ರಲ್ಲೇ ಮನೆಯಲ್ಲೇ ಇರುವಂಥ ಥಿಂಗ್ಸ್ನಲ್ಲೇ ಏನೇನು ಕಂಟೆಂಟ್ ಮಾಡೋದು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿರ್ತೀನಿ. ಹಾಗೆ ಥಿಂಕ್ ಮಾಡ್ತಿರ್ಬೇಕಾದ್ರೆ ಈ ಥಾಟ್ ಬಂತು, ಯಾಕೆ ಗಿಫ್ಟ್ಸ್ಗಳ್ದೇನೇ ಒಂದು ವೀಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ಅದರಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಮಗುವಿನ ಬರ್ಡೇಗೆ ಗೋಲ್ಡು ಮತ್ತು ತುಂಬಾ ಫ್ರಾಕ್ಸ್ಗಳು, ತುಂಬಾ ಡಾಲ್ಸು ಎಲ್ಲ ತುಂಬಾ ಬಂತು. ಅದ್ರ ಜೊತೆಗೆ ಆಟ ಆಡೋ ಥಿಂಗ್ಸ್ಗಳೆಲ್ಲ ಜಾಸ್ತಿನೇ ಬಂದಿತ್ತು. ಬಟ್ ಇವಾಗ ಮಗು ಮನೇಲಿದ್ದರೆ ನಿಮಗೆ ಗೊತ್ತಿರುತ್ತೆ, ಆಟ ಆಡೋ ಥಿಂಗ್ಸ್ ಆಲ್ಮೋಸ್ಟ್ ಹಾಳೇ ಆಗಿದೆ. ಅಂದರೆ ಅವಳು ಆಟ ಆಡ್ತಾ ಒಂದೊಂದು ಬ್ರೋಕನ್ ಆಗಿರೋದು, ಹೊಡೆದೋಗಿರೋದು ಆ ಥರ ತುಂಬ ಆಗಿದೆ. ಸೊ ಇರುವಂಥದ್ರಲ್ಲೇ ಆಲ್ರೆಡಿ ಒಂದು 15 ಡೇಸ್ ಆಗ್ತಾ ಬಂತು. ನನಗೆ ಟೈಮ್ ಇಲ್ಲದೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನು. ಸೊ 15 ಡೇಸ್ ಆಗಿರೋದ್ರಿಂದ ಉಳಿದಿರುವಂತಹ ಏನೇನು ಐಟಮ್ಸ್ ಗಿಫ್ಟ್ಸ್ ಇದೆ ಅದನ್ನೇ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ತುಂಬಾ ಫ್ರಾಕ್ಸ್ಗಳು ಬಂದಿದೆ, ವೆರೈಟಿ ಫ್ರಾಕ್ಸು. ಅದನ್ನು ತೋರಿಸ್ತೀನಿ ನಾನು ಒಂದೊಂದಾಗೇನೆ. ನೋಡಿ, ಈ ಫ್ರಾಕು ನಾನು ಇವತ್ತೇ ನೋಡ್ತಿರೋದು. ಜಸ್ಟ್ ಹಿಂಗೆ ಓಪನ್ ಮಾಡ್ತಿರ್ಬೇಕಾದ್ರೆ ಸಿಕ್ತು. ತುಂಬಾ ಕ್ಯೂಟ್ ಆಗಿದೆ, ಕಲರು ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ ಈ ಫ್ರಾಕು. ಬಟ್ ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನನಗೆ ಸೀರಿಯಸ್ ಆಗಿ ಐಡಿಯಾ ಇಲ್ಲ. ಬಟ್ ತುಂಬಾ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಫ್ರಾಕ್ ಬಂದು ಇದು ನೋಡಿ ಎಷ್ಟು ಪ್ರಿಟಿ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. ನಾನು ಇದನ್ನು ಒಂದು ಸಾರಿ ಹಾಕಕ್ಕೆ ಟ್ರೈ ಮಾಡಿದೆ, ಬಟ್ ನಮ್ಮ ಮಗುದು ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊತಿದೆ. ಅಂದರೆ ಅವಳು ಈ ಥರ ಸ್ವಲ್ಪ ರಫ್ ಆಗಿದ್ರೂ ಆಗ್ತಿಲ್ಲ. ಸ್ವಲ್ಪ ಕಾಟನ್ ಕ್ಲಾತ್ಸನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು ಇದನ್ನು ಹಾಕೇ ಇಲ್ಲ. ಐ ಮೀನ್ ಒಂದು ಸಾರಿ ವೇರ್ ಮಾಡಿದೆ, ಬಟ್ ಅದು ಬಿಟ್ಲು ಅಂತ ಅಂದ್ಬಿಟ್ಟು ಆವಾಗಲೇ ರಿಮೂವ್ ಮಾಡಿಬಿಟ್ಟೆ. ಈ ಫ್ರಾಕು ತುಂಬಾ ಕ್ಯೂಟ್ ಆಗಿದೆ, ನನಗಂತೂ ನೋಡ್ತಿದ್ರೇ ತುಂಬಾ ಇಷ್ಟ ಆಯಿತು ಈ ಫ್ರಾಕು. ಹಾಗೆ ನೆಕ್ಸ್ಟ್ ನೋಡಿ ಈ ಫ್ರಾಕು. ಇದನ್ನು ಒಂದು ಸಾರಿ ಹಾಕಿದ್ದೀನಿ ಅಂತ ಅನಿಸುತ್ತೆ, ಯಾಕೆಂತಂದರೆ ತುಂಬಾ ಸಾಫ್ಟ್ ಇದೆ ಕ್ಲಾತ್ ಅಂತ ಹೇಳಿಬಿಟ್ಟು ಇದನ್ನು ಹಾಕಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ ಯಾರೋ ಗಿಫ್ಟ್ ಕೊಟ್ಟಿದ್ದು. ಇದ್ರ ಜೊತೆಗೆ ಇನ್ನೂ 2 ಫ್ರಾಕ್ ಕೊಟ್ಟಿದ್ದರು, ಬಟ್ ಅದನ್ನೆಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ, ಸಿಗ್ತಿಲ್ಲ. ಯಾಕೆಂದರೆ ಸಾಫ್ಟ್ ಕ್ಲಾತ್ ಅವರೆಲ್ಲ ಗಿಫ್ಟ್ ಮಾಡಿದ್ದು ಸಾಫ್ಟ್ ಇರೋದ್ರಿಂದ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಬಟ್ ಎಲ್ಲೆತ್ತಿಟ್ಟೆ ಅಂತ ಮರ್ತುಬಿಟ್ಟಿದ್ದೀನಿ. ಇವಾಗ ಸ್ಟಿಲ್ ಒಂದು ಮಾತ್ರ ಸಿಕ್ತು, ಅದನ್ನಷ್ಟೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ ಕೊಡಿಸಿದ್ದು. ಹಾಗೆ ಇದು ನೋಡಿ, ಇದೂ ಕ್ಯೂಟಾಗಿದೆ, ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ. ಈ ಫ್ರಾಕೂ ಕೂಡ ಗಿಫ್ಟೇ ಬಂದಿದ್ದು. ಇದು ನೋಡಿ, ಸ್ವಲ್ಪ ಗ್ರ್ಯಾಂಡ್ ಲುಕ್ಕೇ ಇದೆ. ಕ್ಲಾತೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಫ್ಯೂಚರಲ್ಲಿ ಹಾಕ್ಬೋದು ಅಂತ ಅನಿಸುತ್ತೆ. ಬಟ್ ಪ್ರೆಸೆಂಟ್ಲಿ ಅವಳು ಹಾಕಿಸ್ಕೊಳ್ಳಲ್ಲ, ಅದರಿಂದ ಫ್ಯೂಚರಲ್ಲಿ ಹಾಕ್ಬೋದು. ಇದನ್ನು ಗೊತ್ತಿರೋ ನಮ್ಮ ಫ್ರೆಂಡೇ ಕೊಟ್ಟಿರೋದು, ನಿಂಗಣ್ಣ ಅಂತ ಇದ್ದಾರೆ. ಅವ್ರು ಕೊಟ್ಟಿದ್ರು ಅನಿಸುತ್ತೆ. ಇದೊಂದು ನೆನಪಿಟ್ಕೊಂಡಿದೆ. ನಮ್ಮ ಫ್ರೆಂಡ್ ಒಬ್ಬರು ಇದನ್ನು ಗಿಫ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಇದು ನೋಡಿ, ಇದು ನಮ್ಮ ಪಾಪ ಬರ್ಡೇಗೆ ಬಂದಿದ್ದು. ಸಾರಿ, ಬರ್ಡೇಗಲ್ಲ ಅನಿಸುತ್ತೆ, ಇದು ನಾಮಕರಣದ್ದೇನೆ. ನೋಡಿ, ಇದೂ ಅಷ್ಟೇ ಕ್ಯೂಟಾಗಿದೆ. ತುಂಬಾ ಸೇಮ್ ಪ್ಯಾಟ್ರನ್ನೇ ತುಂಬ ಫ್ರಾಕ್ಗಳು ಬಂದಿದೆ. ನೋಡಿ, ಇದು ಸಾಫ್ಟ್ ಇದೆ. ನಾನು ಫ್ಯೂಚರಲ್ಲಿ ಹಾಕ್ತೀನಿ. ಸೊ ಸದ್ಯಕ್ಕೆ ತೆಗ್ದಂತೂ ಇಡ್ತೀನಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಹಾಗೆ ಇದು ನೋಡಿ, ಇದು ರೇಖಾ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ಕ್ಲಾತೂ ಸಾಫ್ಟ್ ಆಗಿದೆ. ಮೇ ಬಿ ಇವಾಗ ಹಾಕಿಸ್ಕೊಬೋದು ಅನಿಸುತ್ತೆ. ಒಳಗಡೆನೂ ಕೂಡ ರಫ್ನೆಸ್ ಇಲ್ಲ, ಚೆನ್ನಾಗಿದೆ ಇದೂ. ಹಾಗೆ ಇದು ನೋಡಿ, ನನ್ನ ಫ್ರೆಂಡ್ ತೇಜು ಕೊಟ್ಟಿದ್ದು. ನೋಡಿ ಚೆನ್ನಾಗಿದೆ, ಕ್ಯೂಟಾಗಿದೆ, ಒಳ್ಳೆ ಚಿಕ್ಕದಾಗಿ. ಇದನ್ನು ಹಾಕ್ತೀನಿ ನಾನು. ಸಾಫ್ಟಾಗಿದೆ, ಬಟ್ ಒಳಗಡೆ ಎಲ್ಲ ಸ್ವಲ್ಪ ದಪ್ಪ ಇದೆ ಕ್ಲಾತು. ಮೇ ಬಿ ಹಾಕಿಸ್ಕೊತಾಳೆ ಅನಿಸುತ್ತೆ. ಒಂದು ಸರಿ ಟ್ರೈ ಮಾಡಬೇಕು. ತುಂಬಾ ಕ್ಯೂಟಾಗಿದೆ, ರೆಡ್ ಕಲರ್. ಹಾಗೆ ಇದು ನೋಡಿ, ಇದೂ ಒಂಥರ ಡಿಫ್ರೆಂಟ್ ಆಗಿದೆ ಫ್ರಾಕು. ತುಂಬಾ ಫ್ರಾಕ್ಸ್ಗಳು ಬಂದಿದೆ, ಇನ್ನೂ ತುಂಬ ಇದೆ. ಬೀರುನಲ್ಲಿ ಎತ್ತಿಟ್ಟಿದ್ದೀನಿ ನಾನು. ಎಲ್ಲನೂ ತೆಗೆದು ವೀಡಿಯೋ ಮಾಡಲಿಕ್ಕೆ ಹೋದರೆ ಲೆಂತ್ ಆಗಿಬಿಡುತ್ತೆ. ಸೊ ಅದರಿಂದ ಇದನ್ನು ನೋಡಿ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಇದು ಬ್ರೈಟ್ ಆಗಿದೆ. ಇದನ್ನು ಹಾಕಬೇಕು ಒಂದು ಸಾರಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತಿದು ಆ್ಯಕ್ಚುಲಿ ಇದನ್ನು ನನ್ನ ತಂಗಿ ಮದುವೆಗಂತ ತೊಗೊಬಂದಿದ್ದು, ಬಟ್ ಅವಳು ವೇರೇ ಮಾಡಲಿಲ್ಲ. ಸೊ ಬರ್ಡೇಗಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಅದ್ರ ಜೊತೆ ಇದೂ ಬಂದುಬಿಟ್ಟಿದೆ ಫ್ರಾಕು. 1500 ರೂಪೀಸ್ ಕೊಟ್ಬಿಟ್ಟು ಇದಕ್ಕೆ ತೊಗೊಬಂದಿದ್ದು. ಸೀರಿಯಸ್ಲಿ ವರ್ತ್ಲೆಸ್ ಅನ್ನಿಸ್ತು, ಯಾಕೆಂದರೆ ಒಂದು ಸರಿನೂ ಕೂಡ ಅವಳು ಹಾಕ್ಕೊಂಡೇ ಇಲ್ಲ. ನೋಡಿ, ಕ್ಯೂಟಾಗಿದೆ ಮಾತ್ರ ನೋಡೋಕ್ಕೆ. ಬಟ್ ಇದನ್ನು ಯಾರಿಗಾದರೂ ಫ್ಯೂಚರಲ್ಲಿ ಕೊಟ್ಬಿಡಬೇಕು, ಸುಮ್ಮನೆ ವೇಸ್ಟ್ ಆಗುತ್ತೆ. ವೇರು ಮಾಡಿಲ್ಲ ಅಂತ ಅಂದರೆ ನಮಗೇನೇನು ಎಸೆಯೋಕ್ಕೂ ಮನಸ್ಸಾಗಲ್ಲ. ಸೊ ಯಾರಿಗಾದರೂ ಮಕ್ಕಳಿದ್ರೆ ಕೊಟ್ಬಿಡೋಣ ಅನ್ನೋ ಥಿಂಕಿಂಗಲ್ಲಿದ್ದೀನಿ. ಬಟ್ ನಮ್ಮ ಮಗು ಹಾಕಿಸ್ಕೊತಾ ಇಲ್ಲ, ಹಂಗೆ ಬೇರೆ ಮಕ್ಕಳು ಹಾಕಿಸ್ಕೊಳ್ಳಲ್ಲ ಅನ್ನೋದು ನಂದು ಥಿಂಕಿಂಗ್ ಇದೆ. ಬಟ್ ನೋಡೋಣ, ಯಾರಿಗಾದರೂ ನೀಡಿದರೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ.
ಮತ್ತಿದು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಕೊಡಿಸಿದ್ದು. ಇದೂ ಚೆನ್ನಾಗಿದೆ, ಸಾಫ್ಟಾಗಿ ಚೆನ್ನಾಗಿದೆ. ಇದನ್ನು ಹಾಕಿಸ್ಕೊತಾಳೆ ಅವಳು, ಸಾಫ್ಟ್ ಇದೆ. ಮತ್ತು ಇದು ನೋಡಿ, ಇದು ನಮ್ಮಮ್ಮ ತೊಗೊಬಂದಿರೋದು. ನನ್ನ ನಮ್ಮಮ್ಮಂಗೆ ತುಂಬ ಟೈಮ್ ಹೇಳಿದ್ದೀನಿ ಫ್ರಾಕ್ಸ್ ಆ ಥರದ್ದು ಏನು ತರಬೇಡ, ನಿಂಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ನಮ್ಮಮ್ಮ ಆಸೆಗೆ ಹೋಗಿ ತೊಗೊಬಂದ್ಬಿಟ್ಟಿದ್ದಾರೆ. ಏಕೆಂದರೆ ಒಳಗಡೆ ನಾವಾದರೆ ನೋಡ್ಬಿಟ್ಟು ತೊಗೊತೀವಿ ನಮ್ಮ ಮಗು ಯಾವ ಥರದ್ದು ಕ್ಲಾತ್ ಹಾಕ್ತಾಳೆ ಅಂತ ಹೇಳಿಬಿಟ್ಟು. ಬಟ್ ಇವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಲ್ವಾ. ಸೊ ಅವರು ನೋಡಿ, ಈ ಒಳಗಡೆ ಈ ಥರ ಜಾಲರಿ ಈ ಥರದ್ದೆಲ್ಲ ಇದ್ದರೆ ಅವಳು ಹಾಕಿಸ್ಕೊಳ್ಳಲ್ಲ ರಫ್ ಅಂತ ಹೇಳಿಬಿಟ್ಟು. ಸೊ ಅದರಿಂದ ಇದು ನಮ್ಮಮ್ಮ ತೊಗೊಬಂದಿದ್ದು. ಮತ್ತು ಇದು ನೋಡಿ, ತುಂಬಾ ಚೆನ್ನಾಗಿದೆ ಫ್ರಾಕು, ಕ್ಯೂಟಾಗಿದೆ. ಇನ್ನು ಸ್ವಲ್ಪ ದೊಡ್ಡವಳು ಆದಮೇಲೆ ಇದನ್ನು ಹಾಕ್ಬೋದು ಅಂತಲೇ ಹೇಳ್ಬೋದು. ನೋಡಿ ಕ್ಯೂಟಾಗಿದೆ. ಇದನ್ನು ಗಿಫ್ಟ್ಸೇ ಬಂದಿದ್ದು, ಚೆನ್ನಾಗಿದೆ. ಮತ್ತು ಇದು ನೋಡಿ ಸಕ್ಕತ್ತಾಗಿದೆ, ಒಳ್ಳೆ ಗ್ರ್ಯಾಂಡಾಗಿದೆ, ದಪ್ಪ ದರ. ಇದನ್ನು ನಾಮಕರಣದಲ್ಲಿ ಗಿಫ್ಟ್ ಬಂದಿದ್ದು. ಒಂದು ಸೈಡ್ನೂ ಹಾಕಿಲ್ಲ, ಮೇ ಬಿ ಫ್ಯೂಚರಲ್ಲಿ ಹಾಕಿಸ್ಕೊತಾಳ ನೋಡೋಣ. ಆಮೇಲೆ ಇದು ನೋಡಿ, ಈ ಫ್ರಾಕ್ನೂ ಚೆನ್ನಾಗಿದೆ, ಕ್ಯೂಟಾಗಿದೆ. ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ಮೇ ಬಿ ಫ್ಯೂಚರಲ್ಲಿ ಒಂದು ಸಾರಿ ಏನಾದರೂ ಟ್ರೈ ಮಾಡ್ತೀನಿ. ಹಾಕಿಸ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಬೇರೆ ಯಾವುದಾದ್ರೂ ಮಕ್ಕಳು ನೀಡ್ ಇರುತ್ತಲ್ಲ ಅಂಥವ್ರಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರಾಕ್ಸ್ ಇನ್ನೂ ಇದೆ, ಇನ್ನೂ ಸ್ವಲ್ಪ ಬಟ್ಟೆಗಳಿದೆ. ಇದೊಂದು ನಮ್ಮ ಮಾವ ಮಗಳು ತೊಗೊಬಂದ್ಲು ನೋಡಿ. ಈ ಥರ ಕ್ಲಾತ್ಸ್ ಆದರೆ ನಮ್ಮ ಬೇಬಿ ಹಾಕಿಸ್ಕೊಳ್ಳುತ್ತೆ, ಸಾಫ್ಟಾಗಿರುವಂಥದ್ದು. ನನ್ನ ಪರ್ಸ್ನಲಿ ಸಜೆಷನ್ ಬಂದು, ಇವಾಗ ನಾನೇ ಆಗಲಿ ಬೇರೆ ಯಾರೇ ಆಗಲಿ, ಇವಾಗ ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಮಗು ಯಾವ ಥರ ಬಟ್ಟೆನ ಹಾಕಿಸ್ಕೊಳ್ಳುತ್ತೆ ಅಂತ. ಬಟ್ ಈ ಥರ ಫ್ರಾಕ್ಗಳೆಲ್ಲ ನೋಡೋಕ್ಕೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಆದರೆ ಮಗು ಹಾಕಿಸ್ಕೊಳ್ಳಲ್ಲ, ಮೇಯ್ನ್ ಅದು ಪ್ರಾಬ್ಲಮ್ಮು. ನೋಡಿ ಈ ಥರ ಕ್ಲಾತ್ಸ್ ಎಲ್ಲ ಹಾಕಿಸ್ಕೊಳ್ಳುತ್ತೆ, ಸಾಫ್ಟಾಗಿರೋದ್ರಿಂದ ಮಗುಗೂ ಕೂಡ ಇರಿಟೇಷನ್ ಅನ್ಸಲ್ಲ, ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಈ ಥರ ಕ್ಲಾತ್ ಎಲ್ಲ ಹಾಕಿಸ್ಕೊತಾಳೆ. ಇದನ್ನು ನಮ್ಮ ಮಾವ ಮಗಳು ತೊಗೊಬಂದಿದ್ದು. ಹಾಗೆ ನೋಡಿ, ಈ ಡಾಲ್ಗೆ ನಮ್ಮ ಅತ್ತೆ ಸರ ಹಾಕ್ಬಿಟ್ಟಿಟ್ಟಿದ್ದಾರೆ ನೋಡಿ. ಇದೆಲ್ಲ ಡಾಲ್ಸ್ ಎಲ್ಲ ಗಿಫ್ಟ್ಸೇ ಬಂದಿದ್ದು. ಟೆಡ್ಡಿ ಬೇರು, ಇದು ನನ್ನ ಫ್ರೆಂಡ್ ಪವಿತ್ರ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದು. ಇದು ಚಾಂದಿನಿ ಕೊಟ್ಟಿದ್ದು. ಮತ್ತು ಇದು ಎಲ್ಲನೂ ಕೂಡ ಗಿಫ್ಟ್ಸೇನೆ, ಆಲ್ಮೋಸ್ಟು ಗೊಂಬೆಗಳು. ಇನ್ನೂ ತುಂಬ ಬಂದಿತ್ತು, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ, ಆಲ್ರೆಡಿ ಹೊಡೆದಾಕಿದ್ದಾಳೆ. ಆಮೇಲೆ ಮಿಕ್ಸ್ ಆಗಿಬಿಟ್ಟಿದೆ ಸ್ವಲ್ಪ, ಮತ್ತೆ ಹುಡ್ಕೋಕೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಎಷ್ಟಿದೆ ಅದನ್ನಷ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿರೋದು. ಸೊ ಇದಿಷ್ಟು ಡಾಲ್ಸು. ಓಕೆ ನೋಡಿ, ಇದೊಂದು ಬಾರ್ಬಿ, ಇದು ಇಮ್ರಾನ್ ಅಣ್ಣ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದು. ಫುಲ್ಲು ಸೆಟ್ ಕೊಟ್ಟಿದ್ದರು, ಸೆಟ್ಟೆಲ್ಲ ಉದುರಿಸ್ಬಿಟ್ಟು ಇದೊಂದು ಗೊಂಬೆ ಒಂದು ಬಿಟ್ಟಿದ್ದಾಳೆ. ಹೇರ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ನೋಡಿ ಎಷ್ಟು ಕ್ಯೂಟಾಗಿದೆ ಹೇರು. ಸೊ ಇದಿಷ್ಟು ಬೊಂಬೆಗಳದ್ದು ಆಯಿತು. ಇವಾಗ ನೆಕ್ಸ್ಟ್ ಬಂದು ಅದೇ ಗೋಲ್ಡ್ ಗಿಫ್ಟ್ಸ್ ಬಂತು ಅಂತ ಹೇಳಿದ್ನಲ್ಲ, ಅದನ್ನು ಏನೇನು ಬಂದಿದೆ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ ನೋಡಿ. ಇದು ನೋಡಿ, ಇದು ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ತೊಗೊಬಂದಿದ್ದು ಇಯರಿಂಗ್ಸು, ಅವಳಿಗೆ ಚುಚ್ಸೋಣ ಅಂತ ಹೇಳಿಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಚುಚ್ಚಿಸ್ಲಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಅವ್ರ ಅಪ್ಪ ಪೇಯ್ನ್ ಆಗುತ್ತೆ, ಈಗಲೇ ಬೇಡ ಅಂತ ಹೇಳ್ತಿದ್ದಾರೆ. ಅದರಿಂದ ಇದು ನೋಡಿ, ಡಿಸೈನ್ ನೋಡಿ ಈ ಥರ ಬರುತ್ತೆ, ತುಂಬಾ ಕ್ಯೂಟಾಗಿದೆ. ಸಿಂಪಲ್ಲಾಗಿ, ಇರಿಟೇಷನ್ ಏನು ಅನಿಸಲ್ಲ, ತುಂಬಾ ಸಾಫ್ಟಾಗಿ, ಚುಚ್ಚೋದು ಇಲ್ಲ. ಹಿಂದೆ ಥ್ರೆಡ್ ನೋಡಿ ಈ ಥರ ಇದೆ, ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದೆ. ಇದು ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಕೊಡಿಸಿದ್ದು. ಹಾಗೆ ಈ ರಿಂಗು ಬಂದು ನನ್ನ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ ಕೊಟ್ಟಿದ್ದು, ತುಂಬಾ ಚೆನ್ನಾಗಿದೆ ನೋಡಿ. ಸಿಂಪಲ್ ಡಿಸೈನು, ಇರಿಟೇಷನ್ ಅನಿಸಲ್ಲ ಇದೂ ಕೂಡ. ಅಂದರೆ ಹಾಕಿದಾಗ ಸ್ಟೋನ್ ಗೀನಿದ್ರೆ ಸ್ವಲ್ಪ ಇರಿಟೇಷನ್ ಅನಿಸುತ್ತೆ ಮಕ್ಳುಗಳಿಗೆ. ಇದು ನೋಡಿ ಪ್ಲೈನ್ ಆಗಿದೆ, ತುಂಬಾ ಚೆನ್ನಾಗಿದೆ ಡಿಸೈನು. ಹಾಗೆ ಇದು ನೋಡಿ, ಇದು ಅವಳ ಬರ್ಡೇಗೆ ಅವ್ರ ಅಪ್ಪ ಕೊಡಿಸಿದ್ದು. ಅವಳ ಹತ್ರ ಆಲ್ರೆಡಿ ಒಂದು ರಿಂಗ್ ಇತ್ತು, ಅಂದರೆ ಪಾಪು ಹುಟ್ಟಿದಾಗ್ಲೇ ಅವರೊಂದು ರಿಂಗ್ ಬೈ ಮಾಡಿದ್ರು. ಒಂದೇ ಬೆರಳಿಗಿದೆ, ಇನ್ನೊಂದಕ್ಕಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ಹೋಗ್ಬಿಟ್ಟು ಬರ್ಡೇಗೆ ಅಂತ ಅಂದ್ಬಿಟ್ಟು ತೊಗೊಂಬಂದರು. ಇದನ್ನು ಕೂಡ ಸಿಂಪಲಾಗಿ ಕ್ಯೂಟಾಗಿದೆ. ಒಳಗಡೆ ಯಾವುದು ಬಟರ್ಫ್ಲೈದು ಏನೋ ಸಮಥಿಂಗ್ ಏನೋ ಡಿಸೈನ್ ಇದೆ ಇನ್ಸೈಡು, ಆ ಗರಿಗಳು ಕಟ್ ಮಾಡಿರೋದು. ಇದೂ ಕೂಡ ಸಿಂಪಲಾಗಿ ಚೆನ್ನಾಗಿದೆ. ಹಾಗೆ ಈ ರಿಂಗ್ ನೋಡಿ, ಇದು ಬಂದು ನಮ್ಮ ಮೈದ್ನವ್ರು ಕೊಡಿಸಿದ್ದು, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವರ ಅಕ್ಕನ ಮಗ. ನೋಡಿ ಇದನ್ನು ಕೂಡ ತುಂಬಾ ಯೂನಿಕ್ ಆಗಿದೆ, ಡಿಸೈನ್ ಸ್ವಲ್ಪ ದೊಡ್ಡದೇ ಇದೆ ಸೈಜು, ಬಟ್ ಫ್ಯೂಚರಲ್ಲೂ ಕೂಡ ಅವಳು ಹಾಕೊಬೋದು. ಇದು ಬಂದು ನಮ್ಮ ಮೈದ್ನವ್ರು ಕೊಡಿಸಿದ್ದು, ತುಂಬಾ ಚೆನ್ನಾಗಿದೆ. ಹಾಗೆ ಇದು ಚೈನ್ ಕೂಡ ನಾವು ತೊಗೊಂಡಿದ್ದು, ನನ್ನ ಹಸ್ಬೆಂಡು, ನಮ್ಮಪ್ಪ ಮತ್ತು ನಾನು ಮೂವರು ಕೂಡ ಶೇರಿಂಗ್ ಮಾಡಿ ಅವಳ ಬರ್ಡೇಗೆ ಏನಾದರೂ ಗಿಫ್ಟ್ ಇರಲಿ ಅಂತ ಹೇಳಿಬಿಟ್ಟು ನೆನಪಿಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಅವಳೊಂದು ದಪ್ಪದೊಂದು ಆಗ್ತಿರ್ಲಿಲ್ಲ, ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಸಿಂಪಲ್ಲಾಗಿ ಇರುವಂಥದ್ದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರದ್ದು ತೊಗೊಂಡಿದ್ದು, ನೋಡ್ತಿರ್ಬೋದು. ಇದು ಸ್ವಲ್ಪ ಓಲ್ಡ್ ಡಿಸೈನೇ, ನನಗಿಷ್ಟ ಆಯಿತು ಇದು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇದು ಕೂಡ ಸ್ವಲ್ಪ ಲೆಂತ್ ಆಯಿತು, ಶಾರ್ಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು.
ನೋಡಿ ಈ ಥರ ಇದೆ, ಸಿಂಪಲ್ ಆಗಿದೆ ಡಿಸೈನು. ಈ ಥರ ಇದೆ ಡಿಸೈನು. ಅವಳ ಬರ್ಡೇಗೆ ಅಂತ ಹೇಳಿಬಿಟ್ಟು ಮೂವರು ಕೂಡ ಶೇರಿಂಗ್ ಹಾಕ್ಬಿಟ್ಟು ತೆಗ್ದಿದ್ದಂಥ ಚೈನ್ ಇದು. ಸೊ ಗೋಲ್ಡ್ದೆಲ್ಲ ಆಯಿತು. ಇನ್ನೂ 2 ಗಿಫ್ಟ್ಸ್ ಇದೆ. ಅಂದರೆ ನನ್ನ ತಂಗಿ ಮತ್ತು ನಮ್ಮ ಐದನವರು ಇನ್ನೊಂದು ಗಿಫ್ಟ್ ಕೊಟ್ಟಿದ್ದರು ಅವ್ಳ ಬರ್ಡೇಗೆ ಅಂತ ಹೇಳಿಬಿಟ್ಟು. ಅದನ್ನು ಈ ಗೋಲ್ಡೆಲ್ಲ ನಾಮಕರಣ ಕೊಟ್ಟಿದ್ದು. ಸೊ ಬರ್ಡೇಗೆ ಏನು ಗಿಫ್ಟ್ ಕೊಟ್ಟರು ಅಂತ ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇದು ಬಂದು ನಮ್ಮ ಐದನವ್ರು ಕೊಡಿಸಿದ್ದು. ಅವ್ರು ಬೇರೆದೊಂದು ಗಿಫ್ಟ್ ತೊಗೊಬಂದಿದ್ರು, ಬಟ್ ಅವಳು ಆಲ್ರೆಡಿ ದೊಡ್ಡವಳಾಗಿದ್ದಾಳೆ, ಅದರಲ್ಲಿ ಆಟ ಆಡಲ್ಲ ಅಂತ ಹೇಳಿದ್ರಿಂದ ಚೇಂಜ್ ಮಾಡಿ ಮತ್ತೆ ಬೇರೆ ತೊಗೊಬಂದರು, ಮೋಟಾರ್ ಸೈಕಲ್ಲು. ಇದೂ ಒಂದು 6 ಮಂತ್ಸ್ ಆದಮೇಲೆ ಯೂಸ್ ಮಾಡ್ತಾಳೆ, ಯಾಕೆಂದರೆ ಪೆಟಲ್ಸ್ ಇರೋದ್ರಿಂದ ಅವಳೇ ತುಣಿಬೇಕು. ಸದ್ಯಕ್ಕಿನ್ನ ಬರಲ್ಲ ಅವಳಿಗೆ ಇದನ್ನು ತುಣಿಲಿಕ್ಕೆ. ನೋಡಿ ತುಂಬಾ ಚೆನ್ನಾಗಿದೆ. ಹಾಗೆ ಸೈಕಲ್ಲು ಮೇ ಬಿ ಶಾರ್ಟ್ಸಲ್ಲೆಲ್ಲ ನಾನು ಹಾಕಿದ್ದೆ, ನೋಡಿರ್ತೀರಾ ಅನಿಸುತ್ತೆ. ಇವಾಗಲೂ ಕೂಡ ಆಟ ಆಡ್ತಿದ್ದಾಳೆ. ಆ ಸೈಕಲ್ ಬಂದು ನನ್ನ ಸಿಸ್ಟರ್ ಕೊಡಿಸಿದ್ದು, ಅದನ್ನು ಕೂಡ ತೋರಿಸ್ತೀನಿ ರೀ. ಸೊ ನೋಡಿದ್ರಲ್ಲ, ಆ ಸೈಕಲ್ ಬಂದು ನನ್ನ ಸಿಸ್ಟರ್ ಮತ್ತು ನನ್ನ ಸಿಸ್ಟರ್ ಹಸ್ಬೆಂಡ್ ಕೊಡಿಸಿದ್ದು. ತುಂಬಾ ಗಿಫ್ಟ್ಸ್ಗಳು ಬಂದಿತ್ತು. ಇನ್ನೂ ತುಂಬ ಇದೆ ವೀಡಿಯೋಸ್ ಮಾಡುವಂಥದ್ದು, ಬಟ್ ವೀಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ, ಅಪ್ಲೋಡ್ ಮಾಡಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗೋದ್ರಿಂದ. ಸೊ ತುಂಬಾ ಸೆಲೆಕ್ಟೆಡ್ ಗಿಫ್ಟ್ಸ್ ಅಷ್ಟೇ ನಾನು ಚೂಸ್ ಮಾಡಿ ಇಲ್ಲಿ ವೀಡಿಯೋ ಮಾಡಿದ್ದು. ಯಾರ್ಯಾರು ಗಿಫ್ಟ್ಸ್ ಕೊಟ್ಟಿದ್ದೀರಾ ಅಥವಾ ವಿಶ್ ಮಾಡಿದ್ದೀರಾ, ಅದರ ಜೊತೆಗೆ ಮುಯಿ ಕವರ್ ಅದೆಲ್ಲ ಬಂದಿತ್ತು. ಎಲ್ರಿಗೂ ಕೂಡ ತುಂಬಾ ಧನ್ಯವಾದ ಹೇಳ್ತಾ, ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.